ಧರ್ಮಸ್ಥಳದಲ್ಲಿ ಶವಗಳನ್ನ ಊತಿಟ್ಟಂತ ಆರೋಪ ಅನಾಮಿಕ ವ್ಯಕ್ತಿಯ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು SIT. ಅನಾಮಿಕ ವ್ಯಕ್ತಿಯ ವಿಚಾರಣೆಯ ನಂತರ ಹೇಗಿರುತ್ತೆ ತನಿಖೆ ಅನ್ನುವಂಥದ್ದು ಈಗಿರುವಂತ ಕುತೂಹಲ. ಬಿಕಾಸ್ ಈ ತನಿಖೆಯ ಸಂದರ್ಭದಲ್ಲೂ ಕೂಡ ಅಂದ್ರೆ ಈ ಹಿಂದೆನೆ ಆತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಜೂನ್ 22ನೇ ತಾರೀಕು ಇದೆಲ್ಲವೂ ಕೂಡ ಕೋರ್ಟ್ನಲ್ಲೂ ಚರ್ಚೆ ಆದಂತಹ ಸಂದರ್ಭದಲ್ಲಿ ಯಾಕೆ ಡಿಲೇ ಮಾಡಲಾಗ್ತಾ ಇದೆ ತನಿಖೆಯನ್ನ ಅನ್ನುವಂಥ ಪ್ರಶ್ನೆಗಳೆಲ್ಲ ಎದ್ದಿದ್ವಲ್ಲ. ಸೊ ಹೀಗಾಗಿ ಈಗ SIT ಆತನ ವಿಚಾರಣೆ ಮಾಡಿದ ನಂತರ ವಾಟ್ ನೆಕ್ಸ್ಟ್ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇಂದು ಕೆಲ ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿ ಮಾಹಿತಿಯನ್ನು ಸಂಗ್ರಹಿಸಲಾಗ್ತದೆ. ಬುರುಡೆ ಅಗೆದ ಜಾಗಕ್ಕೆ ಕರೆದೊಯ್ದು ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ಬುರುಡೆ ಅಂಟಿದ ಮಣ್ಣಿನ ಬಗ್ಗೆ ಮೊದಲು ಪರಿಶೀಲನೆಯನ್ನ ಮಾಡಲಾಗುತ್ತೆ. ಈತ ಒಂದು ಏನು ಬುರುಡೆ ಎಲ್ಲ ತಗೊಂಬಂದಿದ್ನಲ್ಲ, ಇದು ಒಂದು ಸಾಕ್ಷ್ಯ ನೋಡಿ, ಈ ರೀತಿಯಲ್ಲಿ ಇನ್ನೂ 100 ಶವಗಳನ್ನು ಹೂತಿಡ್ಲಾಗಿತ್ತು ಅಂತೆಲ್ಲ ಹೇಳಿದ್ನಲ್ಲ. ಸೊ ಹೀಗಾಗಿ ಫಸ್ಟ್ ಈತ ಹೊರ ತೆಗೆದಿರುವಂತ ಒಂದು ಅಸ್ಥಿ ಪಂಜರ ಏನಿದೆ ಅದರ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಧರ್ಮಸ್ಥಳದಿಂದಲೇ ಹೂತಿದ್ದಂತ ಬುರುಡೆಯೇ ಅಂತ ತನಿಖೆ, ಧರ್ಮಸ್ಥಳದಲ್ಲೇ ಹೂತಿದ್ದ ಬುರುಡೆನಾ ಅದು ಅನ್ನುವಂಥದ್ರ ಬಗ್ಗೆ ಫಸ್ಟ್ ತನಿಖೆಯನ್ನು ಮಾಡಲಾಗುತ್ತೆ. ಅದರಲ್ಲಿ ಮಣ್ಣೆಲ್ಲ ಅಂಟ್ಕೊಂಡಿರುತ್ತಲ್ಲ, ಆ ಮಣ್ಣಿನ ಪರೀಕ್ಷೆ ಕೂಡ ಮಾಡಲಾಗುತ್ತೆ. ಮತ್ತೆ ಈತ ಎಲ್ಲಿ ಆ ಒಂದು ಊತಿದ್ದಂಥ ಅಸ್ಥಿಪಂಜರವನ್ನು ಎತ್ಕೊಂಬಂದಿದ್ದಲ್ಲ ಆ ಒಂದು ಜಾಗದವನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ನಿಜಕ್ಕೂ ಅಲ್ಲಿಂದನೇ ಎತ್ಕೊಂಬರಲಾಗಿತ್ತ ಅಂತ. ಬಿಕಾಸ್ ಒಂದು ವಿಡಿಯೋ ಕೂಡ ಇರುವಂಥದ್ದು ಆ ಒಂದು ಅಸ್ಥಿಪಂಜರವನ್ನು ತೆಗೆಯುವಂಥ ಸಂದರ್ಭದಲ್ಲಿ. ಸೊ ಆ ಪ್ಲೇಸ್ ಏನಾ ಅನ್ನುವಂಥದ್ದನ್ನ ಕೂಡ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬುರುಡೆಯಲ್ಲಿನ ಮಣ್ಣು ಹಾಗೂ ಸ್ಥಳದ ಮಣ್ಣು FSLಗೆ ಕಳಿಸಲಾಗುತ್ತೆ. FSL ವರದಿಯ ಮೂಲಕ ಸ್ಥಳದ ಮಾಹಿತಿ ಸಂಗ್ರಹಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತೆ. ಧರ್ಮಸ್ಥಳದಲ್ಲಿ ಅನಾಮಿಕ ತೋರಿಸುವಂತ ಜಾಗದ ಮಣ್ಣು ಪರೀಕ್ಷೆಯನ್ನ ಮಾಡಲಾಗುತ್ತೆ. 2 ಮಣ್ಣಿನ ಕಣಗಳನ್ನ ಮ್ಯಾಚ್ ಮಾಡಿ ನೋಡುವಂತ ಪ್ರಕ್ರಿಯೆ. ಬುರುಡೆ ಸಿಕ್ಕ ಸ್ಥಳದ ಬಗ್ಗೆ ಮೊದಲು ಮಾಹಿತಿ ಸಂಗ್ರಹಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ. ತದನಂತರ ಎಲ್ಲವನ್ನೂ ಕೂಡ ಈಗ 100 ಶವಗಳನ್ನು ಕೂಡ ಊತಿಟ್ಟೆ, ಅಂದ್ರೆ 100ಕ್ಕೂ ಹೆಚ್ಚಿನ ಶವಗಳನ್ನು ಊತಿಟ್ಟಿದ್ದೆ ಅಂತ ಹೇಳ್ತಾ ಇದ್ದಾನಲ್ಲ, ಸದ್ಯಕ್ಕೆ ಅಟ್ಲೀಸ್ಟ್ ಒಂದು 10 ಶವಗಳನ್ನಾದರೂ ತೋರಿಸಲಾಗುತ್ತೆ. ಅಟ್ಲೀಸ್ಟ್ ಒಂದು 5 ಶವವನ್ನಾದರೂ ತೆಗೆಸಲಾಗುತ್ತಾ. ಅಲ್ಲಿ ಆ ಶವಗಳು ಇದ್ದಾವ ಅಂದರೆ ಅಸ್ಥಿ ಪಂಜರ ಇರುತ್ತೆ ಈ ಟೈಮ್ನಲ್ಲಿ. ಒಂದು 20 ವರ್ಷ ಅಂತೆಲ್ಲ ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈತ ಬೇರೆ 2014 ಆದ ನಂತರ ನಾನು ಕಾಣೆ ಆಗಿಬಿಟ್ಟಿದ್ದೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅಷ್ಟರ ಒಳಗಿನ ಆ ಮೃತದೇಹಗಳೆಲ್ಲವೂ ಕೂಡ ಅಸ್ಥಿ ಪಂಜರ ಆಗಿರುತ್ತೆ. ಈಗ ಅವು ಇದಾವ ಇಲ್ವಾ, ಈತ ಅಲ್ಲಿ ಊತಾಕಿದ್ದು ನಿಜನಾ ಅಲ್ವಾ, ಈ ಎಲ್ಲ ಪ್ರಶ್ನೆಗಳು ಉತ್ತರ ಸಿಗಬೇಕಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಪೊಲೀಸ್ ಅಧಿಕಾರಿ ಆಗಿರುವಂತ ಬಸವರಾಜ್ ಮಾಲಗತ್ತಿ ಸರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ SIT ಆ ಅನಾಮಿಕ ವ್ಯಕ್ತಿಯ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಇಡೀ ದೇಶಕ್ಕೆ ಇರುವಂತ ಕ್ಯೂರಿಯಾಸಿಟಿ. ಯಾವ ರೀತಿಯಾಗಿರ್ಬೋದು ಸರ್ ಈ ಪ್ರೊಸೀಜರ್ ನೆಕ್ಸ್ಟ್? ಇದು SIT ಅವರು ಮೊದಲು ಆಫೀಸು ಸ್ಟೇಷನ್ ಎಲ್ಲ ವಿಸಿಟ್ ಮಾಡ್ತಾರೆ. ಯಾರು ತನಿಖಾಧಿಕಾರಿ ಇದ್ದಾನೆ ಅವನಿಗೆ ಕರೆಸ್ತಾರೆ. ಅವನು ಅಲ್ಲಿವರೆಗೂ ಏನು ತನಿಖೆ ಮಾಡಿದ್ದಾನೆ ಅಂತ ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡ್ತಾರೆ. ಆಮೇಲೆ ಡಿಟೇಲ್ ಏನಾದ್ರೂ ಸಂಶಯ ಇದ್ರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಗೋತಾರೆ. ನಂತರ ಕೇಸ್ ಫೈಲ್ ಅನ್ನ ಪ್ರತಿಯೊಂದು ಪುಟವನ್ನ ಚಾಚು ತಪ್ಪದೆ ಬಹಳ ತೀಕ್ಷ್ಣತೆಯಿಂದ ಪರಿಶೀಲಿಸಿ ಅದರಲ್ಲಿ ಏನಾದ್ರು ಕಂಡು ಬಂದ್ರೆ ಆಯೋಗ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಈಗ ಏನು ಅನಾಮಿಕ ವ್ಯಕ್ತಿ ಇದ್ದಾನೆ ಅವನಿಗೆ ಕರ್ಕೊಂಡು ಅವನೇ ಅದನ್ನ ಎಲ್ಲಿ ಹೂತಿದ್ದಾನೆ ಹೆಣಗಳನ್ನ ಅಂತ ತಿಳ್ಕೊಂಡು ಅವನು ಲೀಡ್ ಮಾಡ್ಕೊಂಡು ಹೋಗಿ ತೋರಿಸ್ಬೇಕು. ಅವನೇ ಲೀಡ್ ಮಾಡ್ಬೇಕು, ಇವ್ರು ಹೋಗುವಂಗಿಲ್ಲ. ಅವನ ಹಿಂದೆ ಇವ್ರು ಹೋಗ್ಬೇಕು, ಮುಂದೆ ಅವನೇ ಇರ್ಬೇಕು. ಅದಕ್ಕೆ ಇಬ್ರು ಪಂಚರು, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟು, AC, ತಹಸೀಲ್ದಾರು ಎಲ್ಲರೂ ಜೊತೆಗೆ ಇರ್ತಾರೆ. ಅವರೇ ACನೇ ಅದನ್ನ ಸ್ವತಃ ಪಂಚನಾಮ ಮಾಡ್ತಾರೆ ಅವನ್ ತೋರಿಸೋ ಜಾಗವನ್ನ. ಅಲ್ಲಿ ಅವ್ರ ಸಮಕ್ಷಮ ಅದನ್ನ ಅಗಿಲಿಕ್ಕೆ ಶುರು ಮಾಡ್ತಾರೆ. ಯಾರು ಒಂದಿಬ್ರು ಎಕ್ಸ್ಪರ್ಟ್ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದ ಅಗಿಸ್ತಾರೆ. ಅಗಿಸಿ ಅದನ್ನ ತೆಗಿಸ್ತಾರೆ. ಒಳಗೆ ಏನಾದ್ರು ಇದ್ರೆ ಅದ್ರ ಬಗ್ಗೆ ಸವಿಸ್ತಾರವಾದ ಪಂಚನಾಮವನ್ನು ಮಾಡ್ತಾರೆ. ಪಂಚನಾಮ ಮಾಡಿ ಆಮೇಲೆ ಏನಾದ್ರು ಸಿಕ್ಕರೆ, ಸ್ಕೆಲ್ಟನ್ ಸಿಕ್ಕರೆ ಅದ್ರ ಬಗ್ಗೆ ಇನ್ಕ್ವೆಸ್ಟ್ ಮಾಡ್ತಾರೆ. ಇನ್ಕ್ವೆಸ್ಟ್ ಮಾಡಿ ಅಲ್ಲಿ ಏನಾದ್ರು ವಸ್ತುಗಳು ಸಿಕ್ಕರೆ, ಈಗ ಅಕಸ್ಮಾತ್ ರಿಂಗು, ಅವರು ಕೈಯಾಗ ರಿಂಗ್ ಹಾಕಿದ್ರು ಅಥವಾ ಇದರಲ್ಲಿ ಉಡ್ದಾರ ಇತ್ತು ಅಥವಾ ಏನಾದ್ರು ಕೈಯಲ್ಲಿ ವಾಚ್ ಗೀಚು ಏನಾದ್ರು ಇದ್ದು ಮೆಟಲ್ ಏನಾದ್ರು ಅಂತ ವಸ್ತುಗಳು ಸಿಕ್ಕರೆ ಅವುಗಳನ್ನು ಜಪ್ತ್ ಮಾಡ್ತಾರೆ. ಆಮೇಲೆ ಮಣ್ಣು, ಅಕ್ಕಪಕ್ಕದಲ್ಲಿ ಮಣ್ಣು ಬಿದ್ದಂತ ಮಣ್ಣನ್ನು ಸಹ ಜಪ್ತ್ ಮಾಡ್ತಾರೆ. ಯಾಕಂದ್ರೆ ಬಾಡಿಯಲ್ಲಿರುವಂತಹ ಅವಶೇಷಗಳನ್ನ ಆ ಮಣ್ಣಿನೊಳಗೆ ಸಿಗ್ತಾವೆ, ಜಕ್ಕೊಂದಿರ್ತದೆ ಅದು. ಆ ಮಣ್ಣನ್ನು ಜಪ್ತ್ ಮಾಡಿ FSL ಅವರು ಪರಿಶೀಲನೆ ಮಾಡ್ತಾರೆ. ಅದ್ರ ಬಗ್ಗೆ ಸವಿಸ್ತಾರವಾದಂತ ಪರಿಶೀಲನೆ ಮಾಡಿ ಅವರು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಸೊ ಈ ನಾನಾ ತರದ ಮೊದಲು ಅದನ್ನ ಅಲ್ಲಿರುವಂತ ಬಹಳ ವರ್ಷ ಆಗಿತ್ತು ಅಂದ್ರೆ ಬೋನ್ಗಳು ಸಿಗ್ತವೆ, ಸ್ಕೆಲ್ಟನ್ ಸಿಗ್ತದೆ. ಆ ಸ್ಕೆಲ್ಟನ್ ಅನ್ನ ತಗೊಂಡು DNA ಟೆಸ್ಟ್ ಮಾಡ್ತಾರೆ. ಅದು ಯಾರ್ದು ಏನು
ಅವ್ರ ಸಂಬಂಧಿಕರು ಯಾರಾದ್ರೂ ಇದ್ರೆ ಅವ್ರ ಬ್ಲಡ್ ಇದನ್ನ ತಗೊಂಡು ಅದರಲ್ಲಿ ಇರುವಂತ ಬೋನ್ ಆಗ್ಲಿ ಅಥವಾ ಉಗುರಾಗ್ಲಿ ಕೂದ್ಲಾಗ್ಲಿ ಅವೆಲ್ಲ ಕೊಳ್ತಿರೋದಿಲ್ಲ, ಅವೆಲ್ಲ ಹಾಗೆ ಇರ್ತವೆ. ಅದನ್ನ ಪರಿಶೀಲನೆ ಮಾಡಿಕೊಂಡು ಅದನ್ನ ತಗೊಂಡು ಅದನ್ನ FSL ಜಪ್ತ್ ಮಾಡ್ತಾರೆ. ಜಪ್ತ್ ಮಾಡಿ ಸವಿಸ್ತಾರವಾದಂತ ತನಿಖೆಯನ್ನ ಮಾಡ್ತಾರೆ. ಅದು ರಿಪೋರ್ಟ್ ಕೊಟ್ಟ ಮೇಲೆ ಆ ರಿಪೋರ್ಟ್ ಮೇಲೆ ಏನ್ PM ರಿಪೋರ್ಟ್ ಇರ್ತದೆ, ಅಲ್ಲಿ ಒಂದು ಟೀಮ್ ಆಫ್ ಡಾಕ್ಟರ್ಸ್ ಇರ್ತಾರೆ, ಒಬ್ಬ ಲೇಡಿ ಡಾಕ್ಟರ್ಸ್ ಅದೇ ಇರ್ತಾರೆ ಜೊತೆಗೆ. ಸೊ ಹೀಗಾಗಿ ಸವಿಸ್ತಾರವಾದಂತ ಇದೆಲ್ಲ ವಿಡಿಯೋಗ್ರಾಫ್ ಮಾಡ್ತಾರೆ. ಟ್ರಾನ್ಸ್ಪರೆಂಟ್ ಆಗಿರ್ಬೇಕಂತ ಎಲ್ಲಾನು ವಿಡಿಯೋಗ್ರಾಫ್ ಮಾಡ್ತಾರೆ. ಅವರು ಪಂಚರದ ಹೇಳಿಕೆಯನ್ನು ತಗೋತಾರೆ, ಪಂಚರ ಪಂಚನಾಮಕ್ಕೆ ಸಹಿ ತಗೋತಾರೆ. ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಪಂಚನಾಮ ಮಾಡಿರ್ತಾನೆ, ಅವನು ಅದಕ್ಕೆ ಸಹಿ ಮಾಡ್ತಾರೆ. ಸೊ ಎಲ್ಲಾ ಮುಗಿದ ಮೇಲೆ ಮತ್ತೆ ಸಾಕ್ಷಿದಾರಗಳು ಹೇಳಿಕೆಗಳು ಇವೆಲ್ಲ. ಈಗ ಸರ್, ಈಗ ಆತ ಒಂದು ಅಸ್ಥಿ ಪಂಜರವನ್ನ ಫಸ್ಟ್ ತಗೊಂಬಂದಿದ್ದ ಅಲ್ವಾ, ಒಂದ್ ಬುರ್ಡೆ ಎಲ್ಲ ತಗೊಂಬಂದಿದ್ದ. ಈಗ ಫಸ್ಟ್ ಅದ್ರದ್ದು ಇಂಟರ್ಗ್ಯಾಷನ್ ಶುರುವಾಗುತ್ತೆ, ಅಂದ್ರೆ ಅದ್ರದ್ದ ತನಿಖೆಯನ್ನ ಮಾಡ್ತಾರೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ IO, ಅದು ಯಾವ್ದು ಮಾಡಬೇಕು ಯಾವ್ದು ಅನ್ನೋದು. ಆಕ್ಚುಲಿ ನೋಡ್ಬೇಕಾದ್ರೆ ಅದನ್ನೇ ಮಾಡಬೇಕು. ಫಸ್ಟ್ ತಂದಿದ್ದಾನೆ, ಅದನ್ನ ಎಲ್ಲಿಂದ ತಂದೆಪ್ಪ ಅಂತ ಕೇಳ್ತಾರೆ, ಅವ್ನ ಜಾಗ ತೋರಿಸ್ತಾನೆ, ಅಲ್ಲಿದ್ದು ಪರಿಶೀಲನೆ ಮಾಡ್ತಾರೆ. ಅವ್ರ ಬರೇ ತಲೆ ಬುಲ್ಡೆ ಮಾತ್ರ ತಂದಿದ್ದಾನೆ, ಉಳಿದ ದೇಹದ ಭಾಗಗಳು ಅಲ್ಲಿ ಇರಬಹುದು, ಅದನ್ನು ಸದಾ ಜಪ್ತ್ ಮಾಡ್ತಾರೆ. ಅದು ಇದು ಒಂದೇನಾ ಅಂತ ಟೆಸ್ಟ್ ಮಾಡ್ತಾರೆ. ತಲೆ ಬುಲ್ಡೆ ಅಲ್ಲಿ ಸಿಕ್ಕಂತ ಬೋನ್ಸ್ಗಳು ಎರಡು ಒಂದೇನಾ ಅಂತ. ಆ ನಂತರ ಅವ್ರ ರಿಲೇಟಿವ್ಸ್ ಯಾರಿದ್ದಾರೆ ಅವ್ರ ಬ್ಲಡ್ ತಗೊಂಡು ಅದನ್ನ DNA ಟೆಸ್ಟ್ ಮಾಡಿಸ್ತಾರೆ. ಹೀಗೆ ತನಿಖೆ ನಡೀತದೆ. ಇದು ಎಲ್ಲಾ ಪರಿಶೀಲನೆ ಮಾಡಿದ ಮೇಲೆ ಇವ ಆರೋಪಿ ಅದು ಮತ್ತೊಂದು ಎಲ್ಲಾ 300 ಚಿಲ್ಲರೆ ಅಂದ್ರೆ ಏನೋ ಹೇಳ್ತಾನೆ ಉಗಿದಿದ್ದವನು. ಕೆಲವೊಂದು ಹೊಳೆಯಲ್ಲಿ ಎಸ್ದಿನಿ ಅಂತ ಹೇಳ್ತಾನೆ. ಅದನ್ನ ಸಿಕ್ಕಂತ 367 ನಮಗೆ ಸಿಗುದು ಬೇಕಾಗಿಲ್ಲ. ಒಂದ್ 4-5 ಡೆಡ್ ಬಾಡಿ ಸಿಕ್ಕರೆ ಸಾಕು ನಮಗೆ. 4-5 ಸಿಕ್ಕರೆ ನೋಡಿ, 1 ಮರ್ಡರ್ ಮಾಡಿದ್ರು ಅಷ್ಟೇ ಶಿಕ್ಷೆ ಇದೆ, 100 ಮರ್ಡರ್ ಮಾಡಿದ್ರು ಅಷ್ಟೇ ಶಿಕ್ಷೆ ಇದೆ ಅಲ್ವಾ ಸರ್. ಈಗ ಗ್ರಾಮ ಪಂಚಾಯತಿಯವರು ಕೂಡ ಮೊನ್ನೆ ನಮ್ಮ ಪ್ರತಿನಿಧಿ ಮಾತನಾಡಿಸುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಮ್ಮ ಹತ್ರ ಆನ್ ರೆಕಾರ್ಡ್ಸ್ ಇದಾವೆ, ಎಷ್ಟು ಜನ ಎಲ್ಲಿ ಯಾವ ರೀತಿಯ ಹೂಳಲಾಗಿದೆ, ಆ ಅನಾಥ ಶವಗಳು ಯಾವುವು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಶವಗಳನ್ನು ತೆಗೆದ ಅನ್ಕೊಡಿ. ಅದನ್ನ ಹೊರತಾಗಿ ಬೇರೆ ಶವಗಳನ್ನ ತೆಗೆದ್ರೆ ಮಾತ್ರ ಇದಕ್ಕೆ ಒಂದು ವ್ಯಾಲಿಡ್ ಅಂತ ಅನ್ಸುತ್ತಾ, ಅಥವಾ ಆ ಶವಗಳು ಅಂದ್ರೆ ಆನ್ ರೆಕಾರ್ಡ್ ಇರುವಂತ ಶವಗಳನ್ನ ಮಾತ್ರ ತೆಗೆದಂತ ಸಂದರ್ಭದಲ್ಲಿ ಮಾತ್ರ ಇದಾಗುತ್ತಾ ಅಂತ ಈ ತನಿಖೆಯಲ್ಲಿ? ಇಲ್ಲ, ನನಗನ್ಸ ಮಟ್ಟಿಗೆ ಅವನು ಸ್ಮಶಾನದಲ್ಲಿ ಹೋಗುದಿಲ್ಲ, ಅಧಿಕೃತ ಸ್ಮಶಾನದಲ್ಲಿ ಈ ಬಾಡಿಗಳನ್ನು ಹೋಗುದಿಲ್ಲ. ಅದು ನೋಡಿದ್ರೆ ಕಾಡು ಕಣ್ಣಂಗ್ ಕಾಣ್ತದೆ. ನೀವು ಟಿವಿಯಲ್ಲಿ ನೋಡಿರ್ಬೇಕು. ಅವ್ನು ಹೇಳಿದಾನೆ ಕಾಡಿನ ಸುತ್ತಮುತ್ತ ಎಲ್ಲ ಓದ್ಬಿಟ್ಟಿದೀನಿ ಅಂತ. ಕಾಡಿನ ಸುತ್ತಮುತ್ತ ಹೋಗಿದ್ರೆ ಅಲ್ಲಿ ಸ್ಮಶಾನ ಪ್ರಶ್ನೆ ಬರೋದಿಲ್ಲ, ಅವ್ರ ಲೆಕ್ಕಕ್ಕೆ ಬರೋದಿಲ್ಲ ಅದು. ಇವ್ರು ರಾತ್ರಿ ಹೋಗಿ ನೋಡ್ರಿ, ಇದೆಲ್ಲ ಅಫೆನ್ಸ್ ಮಾಡಿದ್ದು, ಅಪರಾಧ ಮಾಡಿದ್ದ ಕೃತ್ಯವನ್ನ ಯಾರು ಲೀಗಲ್ ಆಗಿ ಒಗಿಯೋದಿಲ್ಲ. ಹೌದು, ಎಲ್ಲ ಅನ್ಅಫಿಷಿಯಲ್ ಆಗಿ ಒಗಿಯೋದು, ಎಲ್ಲಿ ಯಾರಿಗೆ ಗೊತ್ತಲ್ಲದಂಗೆ ಒಗಿಯೋದು. ಸೊ ಆ ರೀತಿ ಅದರಲ್ಲಿ ಅಲ್ಲಿ ಎಲ್ಲಿ ಉಗ್ದಿರ್ತಾನೆ ಅವ್ನು ತೋರಿಸ್ತಾನೆ. ಅವ್ನು ಉಗ್ದಿದ್ದು ಎಟ್ಲಾದ್ರೂ 300 ಅದು ನೆನಪಿರದೆ ಇದ್ರೆ ಅಟ್ಲೀಸ್ಟ್ ಒಂದು 10 ಸಿಗ್ತಾವಲ್ಲ, 10 ಸಿಗ್ಲೇಬೇಕು. ಅದಕ್ಕೇನಾದ್ರೂ ಅವನು ಅಕಸ್ಮಾತ್ ಅದನ್ನ ಸುಳ್ಳು ಹೇಳಿದ್ದ ಅಂದ್ರೆ ಅವನಿಗೆ ಇದು ಮಾಡ್ತಾರೆ, ಮಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡ್ತಾರೆ, ಪಾಲಿಗ್ರಾಫ್ ಟೆಸ್ಟ್ ಮಾಡ್ತಾರೆ, ಬ್ರೈನ್ ಇದು ಮ್ಯಾಪಿಂಗ್ ಟೆಸ್ಟ್ ಮಾಡ್ತಾರೆ. ಇದೆಲ್ಲ ಟೆಸ್ಟ್ ಮಾಡಿ ಅವನು ನಿಜವಾದ ಹೇಳಿಕೆ ಏನಂತ ತಗೋತಾರೆ. ಜೊತೆಗೆ ಯಾರಾದ್ರೂ ಆರೋಪಿಗಳು ಗೊತ್ತಾದ್ರೆ ಯಾರ ಆರೋಪಿ ಅಂತ ಅನ್ನೋದ್ ಬಗ್ಗೆ ಅವರು ಅದನ್ನು ಸೆಕ್ಯೂರ್ ಮಾಡ್ತಾರೆ. ಸೆಕ್ಯೂರ್ ಮಾಡಿ ಅವ್ರದ್ದು ಒಂದು 164 ಅಥವಾ 183 ಸ್ಟೇಟ್ಮೆಂಟ್ ಮಾಡಿಸ್ತಾರೆ ಮ್ಯಾಜಿಸ್ಟ್ರೇಟ್ ಮುಂದೆ. ಸರ್, ಈಗ ಕಂಪ್ಲೇಂಟ್ ಕೊಟ್ಟಿರೋದು 1-2-3 ಜನ ಆಗಿರುವಂತ ಕಾರಣಕ್ಕೋಸ್ಕರ ಈಗ ಸ್ಟಾರ್ಟಿಂಗ್ ಒಂದು 10 ತೆಗ್ಸಿದ್ರು ಅಂತ ಇಟ್ಕೊಳ್ಳೋಣ ಸರ್. ಈಗ ಕಂಪ್ಲೇಂಟ್ ಮಾಡಿರುವಂತವ್ರದಕ್ಕೆ ಅದು ಮ್ಯಾಚ್ ಆಗೋದಿಲ್ಲ ಅಂತ ಅನ್ಕೊಳ್ಳೋಣ. ಇನ್ನು ಉಳಿದಂತ ಈ 10 ಏನ್ ಬಾಡಿಗಳಿರ್ತವೆ, ಆ ಅಸ್ಥಿ ಪಂಜರ ಸಿಗುತ್ತೆ, ಹೆಂಗ್ DNA ಟೆಸ್ಟ್ ಮಾಡ್ತಾರೆ, ಅದನ್ನ ಹೆಂಗ್ ಮ್ಯಾಚ್ ಮಾಡ್ತಾರೆ, ಅದ್ ಯಾರು ಅಂತ ಹೇಗೆ ಇದು ಮಾಡ್ತಾರೆ? ಕೇಳಿ, ಎಲ್ಲಾ ಸ್ಟೇಷನ್ದಲ್ಲಿ ಕಾಣೆಯಾದಂತ ಪ್ರಕರಣಗಳನ್ನ ಪರಿಶೀಲನೆ ಮಾಡ್ತಾರೆ. ಅವ್ರ ಲಿಸ್ಟ್ ತರಿಸ್ಕೋತಾರೆ. ಅವ್ರ ಕಾಣೆಯಾದ ಸಂಬಂಧಿಕರದ್ದು ಅವ್ರಿಗೆ ಕರೆಸ್ತಾರೆ, ಅವ್ರ ಬ್ಲಡ್ ಅಂತ ತಗೋತಾರೆ. ಆಮೇಲೆ ಮರ್ಡರ್ ಆದಂತ ಆರೋಪ ಇದು ಸಂಬಂಧಿಕರಿಗೆ ಕರೆಸ್ತಾರೆ. ಮರ್ಡರ್ ಆದ ರೇಪ್ ವಿತ್ ಮರ್ಡರ್ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಸಂಬಂಧಿಕರಿಗೆ ಕರೆಸ್ತಾರೆ. ಸೊ ಎಲ್ಲಾ ಅಲ್ಲಿ ಏನಾದ್ರು ನಾ ಹೇಳಿದ ಆಗಲೇ ವಸ್ತುಗಳು ಏನಾದ್ರು ಸಿಕ್ಕಿದ್ರೆ ಅದು ಐಡೆಂಟಿಫೈ ಮಾಡಿದ್ರೆ ಅವ್ರಿಗೆ ಸಂಬಂಧಪಟ್ಟಂತರಿಗೆ ಕರೆಸ್ತಾರೆ. ಸೊ ಎಲ್ಲಾ ಸಾಕ್ಷ್ಯ ಆಧಾರಗಳ ಹೇಳಿಕೆಗಳಿಂದ ಎಲ್ಲಾನು ಕರೆಸ್ತಾರೆ. ಕರೆಸಿ ಅವ್ರ ಕಡೆಯಿಂದ ಯಾರು ಸಂಶಯಯುಕ್ತ ಜನ ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ಅವ್ರ ಬ್ಲಡ್ ತಗೊಂಡು ಟೆಸ್ಟ್ ಮಾಡಿಸ್ತಾರೆ. ಓಕೆ, ಇಲ್ಲಿ ಅನನ್ಯ ಭಟ್ ಅನ್ನುವಂಥವರ ತಾಯಿ ಹೇಳ್ತಾ ಇರುವಂಥದ್ದು, ನನ್ಗೆ ಅಟ್ಲೀಸ್ಟ್ ಏನಾದರೂ ಒಂದು ಮೂಳೆನಾದರೂ ಸಿಗಲಿ, ಕ್ಲೀನಾಗಿ ಅಂತ್ಯ ಸಂಸ್ಕಾರ ಮಾಡ್ತೀವಿ ವಿಧಿವಿಧಾನದ ಪ್ರಕಾರ ಅನ್ನುವ ರೀತಿಯಲ್ಲೆಲ್ಲ ಸ್ಟೇಟ್ಮೆಂಟ್ ಇದೆಯಲ್ಲ. ಈಗ ಈತ ಒಂದು 10 ಅಸ್ಥಿ ಪಂಜರ ತೆಗ್ದ, ಅವಾಗ ಸಿಗ್ಲಿಲ್ಲ ಅನ್ಕೊಳ್ಳೋಣ, ಅವಾಗ ಎಲ್ಲವನ್ನೂ ಕೂಡ ತೆಗೆಸುವಂಥ ಪ್ರಯತ್ನವನ್ನ ಮಾಡಬೇಕಾಗತ್ತಾ? ಅವ್ರಿಗೂ ಕೂಡ ಏನಾದರೂ ಒಂದು ನ್ಯಾಯ ಒದಗಿಸ್ಬೇಕು, ಅವ್ರ ಮಗಳ ಶವವನ್ನು ಅಂದರೆ ಅಸ್ಥಿ ಪಂಜರವನ್ನಾದರೂ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದುವರ್ಸೋದಾದ್ರೆ?
ಅಲ್ಲ ಇವನಿಗೆ ಯಾವ್ದು ಡೆಡ್ ಬಾಡಿ, ಯಾವ್ದು ಅನನ್ಯ ಭಟ್ಟು, ಯಾವ್ದು ಸೌಜನ್ಯ, ಯಾವ್ದು ಹೆಸರು ಗೊತ್ತಾಗುದಿಲ್ಲಲ್ಲ ಇವನಿಗೆ. ಹೌದು ಹೌದು, ತೆಗಿಸ್ತಾರೆ. ಅವನು ಎಷ್ಟು ಉಗ್ದಿದ್ದಾನೆ ಎಲ್ಲಾರು ತೆಗಿಸ್ತಾರೆ. ಎಲ್ಲರೂ ಅವ್ರ ಬ್ಲಡ್ ತಗೊಂಡು ಇವ್ರದ್ದು ಸಿಕ್ಕಂತ ಬಾಡಿಗಳನ್ನ DNA ಟೆಸ್ಟ್ ಮಾಡಿಸ್ತಾರೆ, ಟ್ಯಾಲಿ ಮಾಡಿ. ಅದೇನಾದ್ರೂ ಕಂಡು ಬಂದ್ರೆ ಅವ್ರದ್ದೇ ಅಂತ ಪರಿಶೀಲನೆ ಮಾಡಬಹುದು. ನನಗೆ ಇನ್ನೊಂದು ವೈಚಿತ್ರ ಅಂದ್ರೆ, ಮೊನ್ನೆ ನಾನು ಆ ಸೌಜನ್ಯ ಕೇಸಿನ ಜಜ್ಮೆಂಟ್ ನೋಡಿದೆ. ಬಹಳ ಆಶ್ಚರ್ಯ ಅನಿಸ್ತ್ರಿ. 6 ವರ್ಷ ಒಬ್ಬನ ಅನಾಮಿಕ ವ್ಯಕ್ತಿಗಳನ್ನ ನಮ್ಮವ್ರು ಅರೆಸ್ಟ್ ಮಾಡಿ ಅವ್ನು ಜೈಲಿನಲ್ಲಿ ಇಟ್ಟಿದ್ದಾರೆ. ಸಂತೋಷ್ ರಾವ್ ಜಡ್ಜ್ ಹೇಳ್ತಾರೆ ಜಜ್ಮೆಂಟ್ ಕೊಡುವಾಗ ಅಲ್ಲೆಲ್ಲ ಸಾಕ್ಷ್ಯಾಧಾರಗಳನ್ನ ಎಲ್ಲ ನಾಶಪಡಿಸಿದ್ದಾರೆ ಪೊಲೀಸರೇ. ಅದನ್ನ ಏನು 6 ವರ್ಷ ಇದ್ದಂತ ವ್ಯಕ್ತಿ ಅವನಿಗೆ ಬಿಡುಗಡೆವಾಗಿ ಅವನಿಗೆ ಮರ್ಯಾದೆಯಿಂದ ನಾವು ಗೌರವ ಕೊಟ್ಟು ಬಿಡುಗಡೆ ಮಾಡ್ತೇವೆ ಅಂತ ತಿಳ್ಕೊಂಡು, ಇದು ನಾನು ಎಂದೂ ಯಾವ ಇತಿಹಾಸದಲ್ಲಿ ನಾನು ಜಜ್ಮೆಂಟ್ ನೋಡಿಲ್ಲ ಈ ತರ. ಗೌರವ ಪೂರ್ವಕವಾಗಿ ಅವನಿಗೆ ಬಿಡುಗಡೆ ಮಾಡ್ತೇವೆ. ಅವನು ಈ ಕೇಸಿಗೆ ಸ್ವಲ್ಪ ಆದ್ರೂ ಸಂಬಂಧ ಇಲ್ಲ, ದೂರದ 10 ಮೈಲ್ ದೂರ ಆದ್ರೂ ಸದಾ ಅವನಿಗೆ ಸಂಬಂಧ ಇಲ್ಲ ಈ ಕೇಸು. ಅಂತ ವ್ಯಕ್ತಿನ ಇವರು 6 ವರ್ಷ ಅವನಿಗೆ ಚಿತ್ತಿರಾಂಶ ನೀಡಿ ಅವನಿಗೆ ಜೈಲಿನಲ್ಲಿ ಇಟ್ಟಿದ್ದಾರೆ. ಇದು ಬಹಳ ಅನ್ಯಾಯ, ಘೋರ ಅಪರಾಧ. ಅವ್ರು ಮಾಡಿದ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು, ಅವ್ರಿಗೆ ಮೇಲೆ ಕ್ರಮ ತಗೋಬೇಕಂತ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ಆದ್ರೆ ಯಾವುದು ಕ್ರಮ ಆಗ್ಲಿಲ್ಲ, ಯಾರ ಮೇಲೂ ಕ್ರಮ ಆಗ್ಲಿಲ್ಲ. 10 ವರ್ಷ ಅವರು ತನಿಖೆ ಮಾಡಿದಂತ ವ್ಯಕ್ತಿಗಳು ಯಾರು ಕಾರಣದ ಕೈವಾಡ ಇದೆ ಅಂತ ಅನ್ನೋದು ಅವರಿಗೆ ಇಂಟ್ರಾಗೇಷನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಅದ್ರೂ ಸದ ವ್ಯಕ್ತಿಗಳನ್ನು ಯಾರು ಅಂತ ಅನ್ನೋದು ಅವರು ಪರಿಶೀಲನೆ ಮಾಡ್ಲಿಲ್ಲ ಎನ್ಕ್ವೈರಿ ಟೈಮ್ಗೆ ಅಧಿಕಾರಿಗಳು. ಈಟೆಲ್ಲ ಸ್ಟ್ರಕ್ಚರ್ಸ್ ಪಾಸ್ ಮಾಡಿದ್ದಾರೆ. ನನ್ಗೆ ಇನ್ನೊಂದು ಕ್ವೈಟ್ ಇಂಟ್ರೆಸ್ಟಿಂಗ್ ಅನ್ಸೋದು ಅಂದ್ರೆ ಬಸವರಾಜ್ ಸರ್, ಈಗ ಈ ಮುಂಚೆ ಆತ 100 ಶವಗಳನ್ನ ಹೂತಿಟ್ಟಿದ್ದೆ ಅನ್ನೋದ್ರ ಜೊತೆಗೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದಕ್ಕೆ ನಾನು ಹೂತಿಟ್ಟಿದ್ದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದ. ಈಗ ಪರ್ಟಿಕ್ಯುಲರ್ಲಿ ಯಾರು ಹೇಳಿದ್ರು ಅನ್ನುವಂತ ಹೆಸರನ್ನ ಕೂಡ ಮೆನ್ಷನ್ ಮಾಡ್ಲೇಬೇಕಲ್ವಾ SIT ವಿಚಾರಣೆ ಸಂದರ್ಭದಲ್ಲಿ? ಹೇಳ್ತಾನೆ, ಖಂಡಿತ ಹೇಳ್ತಾನೆ. ಯಾರು ತಂದು ಕೊಟ್ರು, ಡೆಡ್ ಬಾಡಿ ಯಾರು ತಂದು ಕೊಟ್ರು, ಅವನಿಗೆ ಯಾರಿಗೆ ಸಂಬಂಧಪಟ್ಟಿದ್ದು, ಇವ ತಂದು ಕೊಟ್ಟಾಗ ಆ ಡೆಡ್ ಬಾಡಿಯಲ್ಲಿ ಏನ್ ನೋಡ್ದ, ಅದ್ರ ಏನ್ ಗಾಯಗಳಾಗಿದ್ದು, ಕೈಕಾಲು ಮುರಿದಿದ್ದು ಹೇಗೋ, ಎಲ್ಲಿ ರಕ್ತ ಬೈತು, ಎಲ್ಲಿ ಗಾಯ ಆಗಿತ್ತು, ಏನಾದ್ರೂ ರೇಪ್ ಆದಂತ ಏನಾದ್ರೂ ಅಲ್ಲಿ ಸಿಂಪ್ಟಮ್ಸ್ ಅನ್ನು ಏನಾದ್ರೂ ಕಂಡು ಹೇಗೋ, ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಕೇಳ್ತಾರೆ. ಕೇಳಿ ಅವನಿಗೆ ಡಿಟೇಲ್ ಆದ ಹೇಳಿಕೆಯನ್ನು ತಗೋತಾರೆ. ಅವನ ಹೇಳಿಕೆ ಬಹಳ ಇಂಪಾರ್ಟೆಂಟ್. ಈಗ ಅವನು ದೌರ್ಜನ್ಯ ಮಾಡಿ, ಅತ್ಯಾಚಾರ ಮಾಡಿ, ಕೊಲೆ ಮಾಡಿ ನಾನು ಕೊಟ್ಟಿದ್ದ ಹಣಗಳನ್ನ ಹೋಗಿದ್ದೀನಿ ಅಂತ ಹೇಳಿಕೆ ಕೊಡ್ತಾನೆ. ಮತ್ತೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಎನ್ಕ್ವೈರಿ ಮಾಡ್ಲೇಬೇಕು ಆಯೋ ಇದ್ದವರು. ಓಕೆ ಓಕೆ ಸರ್, ಅಟ್ಲೀಸ್ಟ್ ಲಾಸ್ಟ್ ಒಂದು 5 ಯಾವ್ದಾದ್ರು ಎಣ ಊತಾಕಿದಾನೆ ಅಂತ ನಾವ್ ಅನ್ಕೊಂಡು, ಅಂದ್ರೆ ಆತ ಹೇಳುವ ಪ್ರಕಾರ ಅಸ್ಯೂಮ್ ಮಾಡ್ಕೊಂಡು ನೋಡೋದಾದ್ರೆ ಆ ಲಾಸ್ಟ್ 5 ಆದ್ರೂ ಯಾರು ಹೇಳಿದ್ರು ಅನ್ನುವಂಥದ್ದು ಆತನಿಗೆ ಗೊತ್ತಿರುತ್ತಲ್ಲ, ಅವರನ್ನು ಕರ್ಕೊಂಡೋಗಿ ಅಲ್ಲಿ ಆ ಒಂದು ಅಸ್ಥಿ ಪಂಜರವನ್ನ ತೆಗೆಸುವಂತ ಕೆಲಸ ಆಗತ್ತಾ? ಅವ್ರನ್ನ ಅಂದ್ರೆ ಆ ಅಸ್ಥಿ ಪಂಜರವನ್ನ ತೆಗಿಸ್ಲಿಕ್ಕೂ ಮುಂಚೆನೂ ಅವ್ರನ್ನೇನಾದ್ರೂ ವಿಚಾರಣೆ ಮಾಡ್ಲಾಗತ್ತಾ? ಇದೇಗಾಗ್ಬೋದು ಅಂತ. ಇವನು ಹುಗಿದಂತ ವ್ಯಕ್ತಿ, ಡೆಡ್ ಬಾಡಿ ಹುಗಿದಂತ ವ್ಯಕ್ತಿ, ಅವನು ಇಂಥವ್ರಿಗೆ ಈ ಹಣ ಸಂಬಂಧಪಟ್ಟಿದ್ದು ಅಂತ ಏನಾದ್ರೂ ಅವ್ನು ಹೇಳಿಕೆ ಕೊಟ್ರೆ ಅವ್ರನ್ನ ಕರೆಸ್ತಾರೆ. ಅದು ಐಡೆಂಟಿಫೈ ಆಗ್ಲಿದ್ರೆ ಯಾರಿಗಂತ ಕರೆಸ್ತು? ಎಲ್ಲಾರನ್ನೂ ಗೋಳೆ ಹಾಕಿ ಅಲ್ಲಿ ತನಿಖೆ ಮಾಡ್ಲಿಕ್ಕೆ ಆಗಲ್ಲ. ಹೌದು. ಯಾರಿಗೆ ಇವನೇನಾದ್ರೂ ಇದು ಈ ಡೆಡ್ ಬಾಡಿ ಇವ್ರಿಗೆ ಸಂಬಂಧಪಟ್ಟಿದ್ದನ್ನ ಇಲ್ಲಿ ಹೋಗಿದೀನಿ ಅಂತ ಏನಾದ್ರೂ ಅವನು ಪರ್ಟಿಕ್ಯುಲರ್ ಆಗಿ ಐಡೆಂಟಿಫೈ ಮಾಡಿ ತೋರ್ಸಿದ್ರೆ ಆ ಕಾಲಕ್ಕೆ ಅವ್ರು ಸಂಬಂಧಪಟ್ಟವ್ರನ್ನ ಕರೆಸ್ತಾರೆ. ಕರ್ಸಿ ಅವ್ರ ಎದುರಿಗೇನೆ ಎಕ್ಸಾಮಿನ್ ಮಾಡ್ತಾರೆ, ಡೆಡ್ ಬಾಡಿ ಎಕ್ಸಾಮ್ ಮಾಡ್ತಾರೆ. ಅದೊಂದು ಇಂಟ್ರೆಸ್ಟಿಂಗ್ ಇದೆ, ನೋಡ್ಬೇಕು ಸರ್. ಈಗ ಸ್ಟೇಟ್ಮೆಂಟ್ ಪ್ರಕಾರ ವಾಟ್ ನೆಕ್ಸ್ಟ್ ಅವ್ರನ್ನ ಏನಾದ್ರು ಹೇಳಿಕೆ ಬಹಳ ಇಂಪಾರ್ಟೆಂಟ್ ರೀ. ಇವನೇನ್ ಅನಾಮಿಕ ವ್ಯಕ್ತಿ ಇದ್ದಾನೆ, ಅವನ ಹೇಳಿಕೆನೆ ಬಹಳ ಇಂಪಾರ್ಟೆಂಟ್. ಮತ್ತೆ ಅವನಿಗೆ ರಕ್ಷಣೆ ಕೊಡ್ಬೇಕು ಇವ್ರು. ಅವನಿಗೆ ವಿಶ್ವಾಸಕ್ಕೆ ತಗೋಬೇಕು ಮೊದಲು SIT ಅವರು. ಅವನಿಗೆ ವಿಶ್ವಾಸಕ್ಕೆ ತಗೋಬೇಕು, ಅವನಿಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಕೂಡ ತುಂಬಬೇಕು. ನೋಡಪ್ಪ, ಇವ್ರು ಯಾರ ಪರವಾಗೂ ಇಲ್ಲ, ರಕ್ಷಣೆ ಕೊಡ್ತೇವೆ ಅಲ್ಲ, ಇವರು ಯಾರ ಪರವಾಗೂ ಇಲ್ಲ, ಬ್ಯಾಲೆನ್ಸ್ಡ್ ಆಗಿದ್ದಾರೆ ಅನ್ನುವಂಥದ್ದು ಫಸ್ಟ್ ಆತನಿಗೆ ನಂಬಿಕೆ ಬರಬೇಕು. ಓಕೆ, ಮತ್ತೆ ಅವನಿಗೂ ರಕ್ಷಣೆ ಕೊಡುವಂತ, ನನಗೆ ಇವ್ರು ರಕ್ಷಣೆ ಕೊಡ್ತಾರೆ ಅನ್ನುವಂತ ಭರವಸೆ ಇರಬೇಕು, ಮೂಡಿಸ್ಬೇಕು ಅವನಲ್ಲಿ. ಅವನು ವಿಶ್ವಾಸ ಗಳಿಸಿ ಅವನ್ನೆಲ್ಲ ತನಿಖೆ ಮಾಡಿದ್ರೆ SIT ಅವರು ಸಕ್ಸಸ್ಫುಲ್ ಆಗ್ತಾರೆ. ಎದುರಿಸಿ ಬೆದರಿಸಿ ಮಾಡ್ಲಿಕ್ಕೆ ಹೋದ್ರೆ ಏನೂ ಪ್ರಯೋಜನ ಇಲ್ಲ. ವಿಶ್ವಾಸದಿಂದ ನಾವು ತನಿಖೆ ಮಾಡಿದ್ರೆ, ಯಾಕಂದ್ರೆ ಬಹಳ ವರ್ಷದಿದೆ ಇದು. ಅದು ಯಾರು ಫ್ರೆಶ್ ಬಾಡು ಇತ್ತಂದ್ರೆ ನಾವೆಲ್ಲ ಎದುರಿಸಿ ಬೆದರಿಸಿ ಮಾಡ್ತಿರ್ತೇವೆ. ಇದು ಫ್ರೆಶ್ ಅಲ್ಲಲ್ಲ, ಎಷ್ಟೋ ವರ್ಷಗಳ ಹಿಂದಿಂದ ಆದಂತ ಘಟನೆಗಳಿದಾವೆ. ಬಹಳ ಸೂಕ್ಷ್ಮತೆಯಿಂದ ಅವನು ವಿಶ್ವಾಸ ಗಳಿಸ್ಕೊಂಡು ಅವನಿಗೆಲ್ಲ ಆಶ್ವಾಸನೆ ಕೊಟ್ಟು ನಿನಗೇನೋ ಆಗಲಾರ್ದ ನೋಡ್ಕೋತೇವೆ ಅಂತ ಹೇಳಿದು ಅವನಿಗೆ ಎಲ್ಲಾ ರೀತಿಯಿಂದ ಹೇಳಿ ಅವನಿಗೆ ವಿಶ್ವಾಸ ಗಳಿಸ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ SIT ಅವರು ಸಕ್ಸಸ್ಫುಲ್ ಆಗ್ತಾರೆ. ಓಕೆ, ನೋಡೋಣ ಸರ್ ಹೇಗಿರುತ್ತೆ ಈ ಪ್ರೋಸೆಸ್ ಅನ್ನುವಂತ. ಧನ್ಯವಾದ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಡೀಟೇಲ್ ಆಗಿ ಹೇಳ್ತಾ ಹೋದ್ರು ಬಸವರಾಜ್ ಮಾಲಗತ್ತಿ ಸರ್ ಕೂಡ. ಇಲ್ಲಿ ಅನಾಮಿಕ ವ್ಯಕ್ತಿ ಇದ್ದಾನಲ್ಲ, ಆತನ್ನ ಸುಮ್ಮನೆ ವಿಚಾರಣೆ ಮಾಡಿಸುವಂಥದ್ದಲ್ಲ,
ನಾವು ಯಾರ ಪರವಾಗಿಯೂ ಇಲ್ಲಪ್ಪ, ನೀನು ಹೇಳುವಂಥ ಸ್ಟೇಟ್ಮೆಂಟ್ಗೆ ನೀನು ಹೇಳ್ತಾ ಇರುವಂಥದ್ದೆಲ್ಲವೂ ಕೂಡ ನಿಜ ಆಗಿದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನ ನಾವು ಅಧಿಕಾರಿಗಳು ಮಾಡ್ತೀವಿ, ಸರಿಯಾದ ರೀತಿಯಲ್ಲಿ ತನಿಖೆ ಆಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್, ಅಂದರೆ ಒಂದು ನಂಬಿಕೆ ಏನಾದರೂ ಬಂದಿದ್ದೆ ಆದರೆ ನಿಜಕ್ಕೂ ಇದೊಂದು ಪಾರದರ್ಶಕವಾಗಿ ಒಂದು ತನಿಖೆಯಾಗಿ ನ್ಯಾಯ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಬೋದು ಅಂತ ಹೇಳ್ತಾ ಇದ್ರು ಬಸವರಾಜ ಮಾಲಗತ್ತಿ ಸರ್. ನೋಡೋಣ ಏನೇನಾಗುತ್ತೆ ಅಂತ.